ಆತ ಆ ದೇಶ ಕಂಡಂತಹ ಮಹಾನಾಯಕ. ಆ ಮಹಾನಾಯಕನ ಮಹತ್ವಾಕಾಂಕ್ಷೆ ಆ ದೇಶವನ್ನು ಪ್ರಪಂಚದ ಅತ್ಯಂತ ಬಲಿಷ್ಠ ದೇಶವನ್ನಾಗಿ ಮಾಡಬೇಕು ಅಂತ. ಆ ಪ್ರಯತ್ನದೆಡೆಗೆ ಯಾವುದೇ ಅಡೆತಡೆಗಳು ಬಂದರೆ ಅವುಗಳನ್ನು ಬೇರು ಸಮೇತ ನಿರ್ಮೂಲನೆ ಮಾಡಬೇಕು. ಆ ಮಹತ್ವಾಕಾಂಕ್ಷೆಗೆ ಅಡ್ಡ ಬರೋ ವೈರಿ ಮಾತ್ರ ಅಲ್ಲ, ಅವರ ಹಿಂದಿನ ಮತ್ತು ಮುಂದಿನ ಪೀಳಿಗೆ ಕೂಡ ನಾಮಾವಶೇಷ ಆಗಬೇಕು ಅನ್ನೋ ಕಟು ಧೋರಣೆ ಆ ಮಹಾನಾಯಕನಿಗೆ. ಅವನು ತೀರ್ಮಾನ ಮಾಡಿಯಾಗಿತ್ತು. ದೇಶಾದ್ಯಂತ ಅಪ್ಪಣೆ ಹೊರಡಿಸಿಯಾಗಿತ್ತು. ಬರೀ ಯುವಕರು ಹಿರಿಯರಷ್ಟೇ ಅಲ್ಲ, ಶಾಲೆಯಲ್ಲಿ ಓದೋ ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಈ ಯುದ್ಧದಲ್ಲಿ ಭಾಗಿಯಾಗಬೇಕು ಅಂತ ಘೋಷಣೆ ಮಾಡಿದ್ದ. ಅಲ್ಲಿನ ಜನಕ್ಕೂ ಕೂಡ ಈ ಮಹಾನಾಯಕ ಹೇಳಿದ ಮಾತು ಸರಿ ಅನಿಸಿತ್ತು. ಜನಗಳು ತಮ್ಮ ಕೈಗೆ ಸಿಕ್ಕ ಆಯುಧಗಳನ್ನು ಎತ್ಕೊಂಡು ಪ್ರತಿ ದಿನವೂ ಯುದ್ಧಕ್ಕೆ ಹೊರಟರು. ಆ ಯುದ್ಧ ಅವರಿಗೆ ಮನರಂಜನೆಯಾಗಿತ್ತು. ಕೇವಲ 4 ವರ್ಷಗಳಲ್ಲಿ ಕೋಟ್ಯಂತರ ವೈರಿಗಳ ನಾಮಾವಶೇಷ ಆಗಿತ್ತು. ಆ ಮಹಾನಾಯಕ ಹಿಟ್ಲರ್ ಅಂದ್ಕೊಂಡ್ರ, ಅವರ ವೈರಿಗಳು ಯಹೂದಿಗಳು ಅಂದ್ಕೊಂಡ್ರ? ಸ್ವಾಮಿ, ನಮ್ಮದು ಕಾಡು ಹರಟೆ, ನಾಡು ಹರಟೆ ಅಲ್ಲ. ನಮ್ಮಲ್ಲಿ ಇಸ್ತ್ರಿ ಇರದೇ ಇರೋ ಬಟ್ಟೆ ಹಾಕ್ಕೊಂಡು, ಬಾಚದೇ ಇರೋ ಬಿಳಿ ತಲೆ ಕೂದಲು ಬಿಟ್ಕೊಂಡು, ಹೆಗಲ ಮೇಲೆ ಬಟ್ಟೆ ಕೈ ಚೀಲ ಹೊತ್ಕೊಂಡು, ಕೈಲೊಂದು ಕೆಂಪು ಪುಸ್ತಕ ಇಟ್ಕೊಂಡು ನಮ್ಮಲ್ಲಿ ಕೂಡ ಕ್ರಾಂತಿ ಆಗಬೇಕು ಅಂತ ಕೂಗ್ಕೊಂಡು ತಿರುಗೋ ಕಾಮ್ರೇಡ್ಗಳಿದಾರಲ್ಲ, ಅವರ ಆರಾಧ್ಯ ದೈವ ಆಗಿರೋ ಆ ಮಹಾನಾಯಕನ ಹೆಸರು ಮಾವೋ ತ್ಸೆತುಂಗ್. ಅವನು ಯುದ್ಧ ಸಾರಿ ನಾಮಾವಶೇಷ ಮಾಡಿದ ಆ ವೈರಿಗಳು ಗುಬ್ಬಚ್ಚಿಗಳು. ಅವರ ಕ್ರಾಂತಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ತಮಾಷೆ ಮಾಡ್ತಾ ಇಲ್ಲ. ಇದು 1958ರಿಂದ 1962ರವರೆಗೆ ನಡೆದ ನಿಜವಾದ ಘಟನೆ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಹರಟೆ ಪ್ರಿಯ ಅರಣ್ಯಕ ಬಸವಕುಮಾರ್. ನನ್ನ ಮತ್ತೊಂದು ಕಾಡು ಹರಟೆಗೆ ನಿಮಗೆಲ್ಲ ಸ್ವಾಗತ. ಅದು 1950ರ ದಶಕ. ಇಡೀ ಪ್ರಪಂಚ 2ನೆಯ ಮಹಾಯುದ್ಧ ಕೊನೆಗೊಂಡು ಆದ ಗಾಯಗಳಿಗೆ ಔಷಧಿ ಹಚ್ಚಿ ಉಪಚರಿಸಿಕೊಳ್ತಾ ಇದ್ದಂತಹ ಸಮಯ. ಪ್ರತಿಯೊಂದು ದೇಶವು ಪುನಶ್ಚೇತನದತ್ತ ಗಮನ ಇಟ್ಟಿದ್ದಂತಹ ಸಮಯ. ಒಳಕಲಹಗಳಿಂದ, ಜಪಾನ್ನೊಂದಿಗೆ ಆದ ಯುದ್ಧದಿಂದ ಹಾನಿಗೊಂಡಿದ್ದ ಮತ್ತು ಆರ್ಥಿಕವಾಗಿ ಜರ್ಜರಿತವಾಗಿದ್ದ ಚೈನಾ ದೇಶವನ್ನು ಅತ್ಯಂತ ಬಲಿಷ್ಠ ದೇಶವನ್ನಾಗಿ ಮಾಡಬೇಕು. ಕೈಗಾರಿಕಾ ಕ್ಷೇತ್ರದಲ್ಲಿ ಒಂದು ಅದ್ಭುತ ಬೆಳವಣಿಗೆ ಕಾಣಬೇಕು. ಪ್ರಜೆಗಳು ಹಗಲು ರಾತ್ರಿ ಪ್ರಗತಿಗೆ ದುಡಿಬೇಕಾದ್ರೆ ಅವರಿಗೆ ಅನ್ನದ ಕೊರತೆಯಂತೂ ಖಂಡಿತ ಇರಬಾರ್ದು. ಎಲ್ಲೆಲ್ಲೂ ಸಾಮೂಹಿಕ ಅಡುಗೆ ಮನೆಗಳಿರಬೇಕು. ಮನೆ ಒಲೆ ಹಚ್ಚೋ ತೊಂದರೆ ಇಲ್ಲ ಅಂದರೆ ಪ್ರಜೆಗಳು ಚಿಂತೆ ಇಲ್ಲದೆ ದುಡಿತಾರೆ. ಹಾಗೆ ಇರೋ ಸಾಮೂಹಿಕ ಅಡುಗೆ ಮನೆಗಳು ಸರಿಯಾಗಿ ನಡಿಬೇಕು ಅಂದರೆ ದೇಶದ ಉಗ್ರಾಣದಲ್ಲಿ ದವಸ ಧಾನ್ಯಗಳು ತುಂಬಿರಬೇಕು. ದವಸ ಧಾನ್ಯಗಳು ತುಂಬಬೇಕು ಅಂದರೆ ಅವನ್ನು ಬೆಳೆಯುವಂತಹ ಭೂಮಿ ಫಲವತ್ತಾಗಿರಬೇಕು ಮತ್ತು ಬೆಳೆಯುವ ಜನಗಳು ಆರೋಗ್ಯದಿಂದ ಸದೃಢವಾಗಿರಬೇಕು. ಹೀಗೆ ಒಂದು ಅಭಿವೃದ್ಧಿ ಚಕ್ರ ಚೆನ್ನಾಗಿ ಓಡಬೇಕು ಅಂದರೆ ಆ ಚಕ್ರಕ್ಕೆ ಯಾವುದೇ ರೀತಿ ತೊಂದರೆಗಳು ಬರಬಾರದು. ದವಸ ಧಾನ್ಯಗಳು ತುಂಬಲಿಕ್ಕೆ ತೊಂದರೆ ಕೊಡೋ ಯಾವುದೇ ಅಡೆತಡೆ ಇದ್ದರೆ ಅದನ್ನು ಅಳಿಸಿ ಹಾಕಬೇಕು. ಎಂಥ ಅದ್ಭುತ ಯೋಚನೆ ಅಲ್ವಾ? ಇದಕ್ಕೆ ಮಾವೋ ಇಟ್ಟ ಹೆಸರು ದ ಗ್ರೇಟ್ ಲೀಪ್ ಫಾರ್ವರ್ಡ್. ಅಭಿವೃದ್ಧಿಯೆಡೆಗಿನ ಒಂದು ಮಹಾ ನೆಗೆತ. ಮಾವೋ ಒಬ್ಬ ಮಹತ್ವಾಕಾಂಕ್ಷಿ ಅನ್ನೋದು ನಾವೆಲ್ಲ ಆಗಲೇ ತಿಳ್ಕೊಂಡಾಗಿದೆ. ಒಬ್ಬ ನಾಯಕನಿಗೆ ಪ್ರಶ್ನಿಸುವ ಅಧಿಕಾರ ಯಾರಿಗೂ ಇಲ್ಲವಾದ ವಾತಾವರಣದಲ್ಲಿ ಅವನ ಸುತ್ತಲೂ ಹೊಗಳು ಭಟ್ರು ಸುತ್ತುವರೆದಾಗ ಆ ನಾಯಕ ಬರೀ ರಾಜಕಾರಣಿಯಾಗಿ ಉಳಿಯೋದಿಲ್ಲ. ಅವನು ಸ್ವಘೋಷಿತ ಆರ್ಥಿಕ ತಜ್ಞ ಆಗ್ತಾನೆ, ಸ್ವಘೋಷಿತ ಸುಧಾರಣವಾದಿ ಆಗ್ತಾನೆ, ಸ್ವಘೋಷಿತ ವಿಜ್ಞಾನಿ ಕೂಡ ಆಗ್ತಾನೆ. ಸ್ವಘೋಷಿತ ವಿಜ್ಞಾನಿ ಆದ ದಿನದಿಂದ ಆ ದೇಶಕ್ಕೆ ದಾರಿದ್ರ್ಯ ಬರೋ ದಿನಗಳು ದೂರ ಇಲ್ಲ. 1955ರಲ್ಲಿ 17 ಅಂಶಗಳ ಕೃಷಿ ಶಾಸನವನ್ನು ಮಾವೋ ಜಾರಿಗೆ ತಂದ. ಅದರ ಪ್ರಕಾರ
1956ರಿಂದ 1967ರವರೆಗೂ ಕೃಷಿ ಅಭಿವೃದ್ಧಿ ಕಾರ್ಯಕ್ರಮವನ್ನು ಜಾರಿಗೆ ತರಬೇಕು. ಕೃಷಿ ಉತ್ಪನ್ನಗಳಲ್ಲಿ ಜಾಗತಿಕ ಮುಂಚೂಣಿಯಲ್ಲಿ ಚೈನಾ ದೇಶ ಇರಬೇಕು ಅನ್ನೋದು ಆ ಕೃಷಿ ಶಾಸನದ ಮುಖ್ಯ ಗುರಿ. ಅಭಿವೃದ್ಧಿ ಚಕ್ರಕ್ಕೆ ತೊಂದರೆ ಕೊಡೋ ಅಡಚಣೆಗಳು ಯಾವುದು? ಮಾವ ಮಹಾಶಯ 4 ಮುಖ್ಯ ಅಡಚಣೆಗಳನ್ನು ಗುರುತಿಸಿದ್ದ. 1, ಮಲೇರಿಯಾದ ಮೂಲ ಕಾರಣವಾದ ಸೊಳ್ಳೆಗಳು. 2ನೇದು, ಸಾಂಕ್ರಾಮಿಕ ರೋಗಗಳಿಗೆ ಕಾರಣವಾಗುವ ನೊಣಗಳು. 3ನೇದ್ದು, ಪ್ಲೇಗ್ ಎಂಬ ಮಹಾಮಾರಿಗೆ ಕಾರಣವಾಗಿದ್ದ ಇಲಿ ಹೆಗ್ಗಣಗಳು. ಮತ್ತು 4ನೇದ್ದು, ಗುಬ್ಬಚ್ಚಿಗಳು. ಇವುಗಳ ನಿರ್ಮೂಲನೆಗೆ ಶುರುವಾದ ಚಳುವಳಿಯ ಹೆಸರು 4 ಪೆಸ್ಟ್ಸ್ ಕ್ಯಾಂಪೇನ್, 4 ಕ್ರಿಮಿಗಳ ನಿರ್ಮೂಲನಾ ಹೋರಾಟ. ಮುಂದಿನ 5 ಅಥವಾ 7 ಅಥವಾ 12 ವರ್ಷಗಳಲ್ಲಿ ಚೈನಾ ದೇಶದಲ್ಲಿ ಈ 4 ಕ್ರಿಮಿಗಳ ಸಂಪೂರ್ಣ ನಿರ್ಮೂಲನೆ ಆಗಬೇಕು. ಮೊದಲ 3 ಕ್ರಿಮಿಗಳ ನಿರ್ಮೂಲನೆಗೆ ಒಂದು ಲಾಜಿಕ್ ಇದೆ, ಅದನ್ನು ಅವುಗಳ ಹೆಸರು ಹೇಳಬೇಕಾದ್ರೆ ವಿವರಿಸಿದ್ದೀನಿ. ಆದರೆ ಗುಬ್ಬಚ್ಚಿಗಳನ್ನು ಕ್ರಿಮಿಗಳು ಅಂತ ಮಾವೋ ಯಾಕೆ ತೀರ್ಮಾನ ಮಾಡ್ದ? ಗುಬ್ಬಚ್ಚಿಗಳು ಅಂದರೆ ನಮ್ಮಲ್ಲಿ ಕಂಡುಬರುವ ರೀತಿಯ ಗುಬ್ಬಚ್ಚಿಗಳಲ್ಲ. ಚೈನಾದಲ್ಲಿ ಇರೋ ಗುಬ್ಬಚ್ಚಿಗಳನ್ನು ಯುರೇಷಿಯನ್ ಟ್ರೀ ಸ್ಪ್ಯಾರೋ ಅಂತ ಕರೀತಾರೆ. ನಮ್ಮ ಗುಬ್ಬಚ್ಚಿಗಳನ್ನು ಹೌಸ್ ಸ್ಪ್ಯಾರೋ ಅಂತ ಕರಿತೀವಿ. ಈ ನಮ್ಮ ಹೌಸ್ ಸ್ಪ್ಯಾರೋಗಳಿಗಿಂತ ಸ್ವಲ್ಪ ಚಿಕ್ಕ ಗಾತ್ರದಲ್ಲಿ, ತೂಕದಲ್ಲಿ ಒಂದು 25 ಗ್ರಾಮ್ ಅಷ್ಟೇ ತೂಕ ಇರೋ ಒಂದು ಪುಟ್ಟ ಹಕ್ಕಿ. ಮಾವೋ ಮಹಾಶಯನ ಸ್ವಂತ ಸಂಶೋಧನೆಯ ಪ್ರಕಾರ ಈ ಹಕ್ಕಿಗಳು ದವಸ ಧಾನ್ಯಗಳ, ಬೀಜಗಳ, ಹಣ್ಣುಗಳ ಮಹಾಭಕ್ಷಕರಂತೆ. ಒಂದೊಂದು ಗುಬ್ಬಚ್ಚಿ ವರ್ಷಕ್ಕೆ ಸುಮಾರು 2.5 kgಯಷ್ಟು ಧಾನ್ಯಗಳನ್ನು ತಿನ್ನುತ್ತಂತೆ. ಅವನು ಹೇಳ್ದ, ಅಂತಹ ಲಕ್ಷಾಂತರ ಕೋಟ್ಯಾಂತರ ಹಕ್ಕಿಗಳಿಂದ ಪ್ರತಿಯೊಂದು 2.5 kg ತಿಂತಾ ಇದ್ರೆ ಅದೆಷ್ಟು ಜನಗಳ ಆಹಾರನ ಇವು ಕಸಿತಾ ಇದ್ದಾವೆ ಅನ್ನೋ ಒಂದು ಕ್ಯಾಲ್ಕುಲೇಷನ್ ಮಾವೋದು. ಇನ್ನೇನು ದೇಶಾದ್ಯಂತ ಫರ್ಮಾನು ಹೊರಡಿಸ್ಬಿಟ್ಟ. 5 ವರ್ಷಕ್ಕಿಂತ ಮೇಲ್ಪಟ್ಟಿರುವ ಪ್ರತಿಯೊಬ್ಬ ಚೀನಿಗೆ ಈ 4 ಕ್ರಿಮಿಗಳ ನಿರ್ಮೂಲನೆ ಒಂದು ದೇಶ ಸೇವೆ, ಇದು ಕಡ್ಡಾಯವಾದ ಕರ್ತವ್ಯ. ದೇಶಾದ್ಯಂತ ಕರಪತ್ರಗಳು, ರೇಡಿಯೋದಲ್ಲಿ ಈ ಕರ್ತವ್ಯವನ್ನು ಪ್ರೋತ್ಸಾಹಿಸುವಂತಹ ಹಾಡುಗಳು, ಚಿತ್ರಗಳು, ಈ ಥರ ಪ್ರೊಪಗೆಂಡಾಗೆ ಸಪೋರ್ಟ್ ಮಾಡುವಂತಹ ವಿಡಿಯೋಗಳನ್ನು ಪ್ರಚಾರ ಮಾಡೋಕ್ಕೆ ಶುರು ಮಾಡಿದರು. ಈ 4 ಕ್ರಿಮಿಗಳ ನಿರ್ಮೂಲನೆ ಒಂದು ಯುದ್ಧದಂತೆ ಪ್ರತಿಯೊಬ್ಬ ಪ್ರಜೆಯೂ ಭಾವಿಸಬೇಕು ಅನ್ನೋದು ಕಡ್ಡಾಯವಾಗಿ ಮಾಡಲಾಗಿತ್ತು. ಶಾಲೆ ನಂತರ ಪ್ರತಿಯೊಬ್ಬ ಶಾಲಾ ಮಕ್ಕಳು ಕತ್ತಲಾಗುವವರೆಗೂ ಈ ಹೋರಾಟದಲ್ಲಿ ಕಡ್ಡಾಯವಾಗಿ ಭಾಗವಹಿಸಬೇಕು. ಹೀಗೆ ದೇಶಾದ್ಯಂತ ಆಜ್ಞೆ ಹೊರಡಿಸಿಯಾಗಿತ್ತು. ಸೊಳ್ಳೆ, ನೊಣ, ಇಲಿಗಳಿಗಿಂತ ಗುಬ್ಬಿಗಳ ಕಗ್ಗೊಲೆಯಲ್ಲಿ ಪ್ರತಿಯೊಬ್ಬರಿಗೆ ಎಲ್ಲಿಲ್ಲದ ಖುಷಿ ಕೊಡ್ತಾ ಇತ್ತಂತೆ. ಪ್ರತಿ ಸಂಜೆ ಜನಗಳು ಕೊಂದು ತಂದ ಗುಬ್ಬಚ್ಚಿಗಳ ಎಣಿಕೆ ಆಗ್ತಾ ಇತ್ತಂತೆ. ಎಲ್ಲರಿಗಿಂತ ಹೆಚ್ಚು ಕೊಂದವರಿಗೆ ಎಲ್ಲರ ಮುಂದೆ ಹೊಗಳಿಕೆ ಮತ್ತು ಬಹುಮಾನ, ಕಡಿಮೆ ಕೊಂದವರಿಗೆ ಎಚ್ಚರಿಕೆ. ಹೀಗೆ ಇದು ಪ್ರತಿದಿನದ ಚಟುವಟಿಕೆ. ಕೈಗೆ ಯಾವುದೇ ಅಸ್ತ್ರ ಸಿಗಲಿ, ಬಂದೂಕುಗಳಾಗಲಿ, ಕಲ್ಲುಗಳಾಗಲಿ, ಕವಣೆಗಳಾಗಲಿ, ಬರೀ ಹೊಡೆದುಕೊಳ್ಳೋದಷ್ಟೇ ಕೆಲಸ. ಎತ್ತರದ ಏಣಿಗಳನ್ನು ಮಾಡಿ ಸಂಜೆಯಾದರೆ ಗೂಡಿಗೆ ಮರಳ್ತಾ ಇದ್ದ ಹಕ್ಕಿಗಳು ಮರಳಿ ಬಂದಾಗ ಗೂಡುಗಳೇ ಇಲ್ಲದಂತೆ ಮಾಡಿದ್ರು. ಮೊಟ್ಟೆಗಳಿಂದ ಅದಾಗಿ ಹೊರಬಂದ ಮರಿಗಳನ್ನು ಹೊಸಕಿ ಕೊಲ್ಲಲಾಗಿತ್ತು. ದಣಿದ ಹಕ್ಕಿಗಳು ದಣಿವಾರಿಸಿಕೊಳ್ಳೋಕ್ಕೂ ಸಹ ಹಿಡಿದಂತೆ ಕೈಗೆ ಸಿಕ್ಕ ಪಾತ್ರೆ ಪಗಡಿಗಳಿಂದ ನಿರಂತರವಾಗಿ ಸದ್ದು ಮಾಡ್ತಾ ಅವು ಹಾರಿ 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 ಕೊನೆಗೆ ದೇಹದಲ್ಲಿ ತೃಣ ಮಾತ್ರ ಕೂಡ ಶಕ್ತಿ ಇರದೆ ನಿತ್ರಾಣವಾಗಿ ಒಳ್ಳೆ ಮಳೆ ಹನಿಗಳು ತಪತಪನೆ ಉದುರಿಬಿಟ್ಟು ಸತ್ತು ಹೋಗುವಂತೆ ಮಾಡಲಾಗಿದೆ. ಈ ಸಾಮೂಹಿಕ ಕಗ್ಗೊಲೆಯ ಭಯದಿಂದ ತಪ್ಪಿಸಿಕೊಳ್ಳಕ್ಕೆ ಕೆಲವೊಂದು ಗುಬ್ಬಚ್ಚಿಗಳು ಸಿಕ್ಕ ಬಿಲ್ಡಿಂಗ್ಗಳಲ್ಲಿ ಹೋಗಿ ಬಚ್ಚಿಟ್ಕೊಳ್ತಾ ಇದ್ದರು. ಹಾಗೆ ಬಚ್ಚಿಟ್ಕೊಂಡಂತಹ ಬಿಲ್ಡಿಂಗ್ಗಳಲ್ಲಿ ಕೆಲವು ರಾಯಭಾರ ಕಚೇರಿಗಳು ಇದ್ದವು. ಯಾವುದೇ ದೇಶದ ಎಂಬಸಿಯಲ್ಲಿ ಆ ದೇಶದ ರಾಯಭಾರಿಗಳ ಪರ್ಮಿಷನ್ ಇಲ್ಲದೆ ಕಚೇರಿ ಒಳಗಡೆ ಹೋಗೋಕ್ಕೆ ಯಾರಿಗೂ ಅನುಮತಿ ಇರೋದಿಲ್ಲ. ಚೀನಿಗಳು ಪೋಲೆಂಡ್ ದೇಶದ ರಾಯಭಾರ ಕಚೇರಿಯಲ್ಲಿ ಬಚ್ಚಿಟ್ಕೊಂಡಿದ್ದಂತಹ ಗುಬ್ಬಿಗಳ ಕಗ್ಗೊಲೆ ನಡೆಸೋಕೆ ಅನುಮತಿ ಕೇಳಿದ್ರಂತೆ. ಆದರೆ ಪೋಲೆಂಡ್ ದೇಶದ ರಾಯಭಾರಿ ಅನುಮತಿ ಕೊಡಲಿಲ್ಲ. ಇದಕ್ಕೆ ಕೋಪಗೊಂಡ ಈ ಚೀನಿಗಳು
ರಾಯಭಾರ ಕಚೇರಿನ ಸುತ್ತುವರೆದು ಹಗಲು ರಾತ್ರಿ ತಮ್ಮ ಹತ್ರ ಇದ್ದ ಎಲ್ಲ ಪಾತ್ರೆಗಳು ಅಥವಾ ಇನ್ನಿತರ ವಸ್ತುಗಳಿಂದ ಕಂಟಿನ್ಯೂ ಆಗಿ ಸದ್ದು ಮಾಡ್ತಾನೇ ಇದ್ರಂತೆ. ಕೊನೆಗೆ ಪರಿಸ್ಥಿತಿ ಹೇಗಿತ್ತು ಅಂದರೆ 2 ದಿನಗಳ ನಂತರ ಪೋಲೆಂಡ್ ರಾಯಭಾರ ಕಚೇರಿಯ ನೌಕರರು ತಮ್ಮಲ್ಲಿದ್ದ ದೊಡ್ಡ ದೊಡ್ಡ ಪೊರಕೆಗಳಿಂದ ಸತ್ತು ಬಿದ್ದಿದ್ದ ಸಾವಿರಾರು ಗುಬ್ಬಚ್ಚಿಗಳನ್ನು ಗೂಡಿಸಿ ಸಲಿಕೆಗಳು ಗುದ್ಲಿಗಳಿಂದ ದೊಡ್ಡ ದೊಡ್ಡ ಹಳ್ಳ ತೋಡಿ ಮುಚ್ಚುವಂತಹ ಪರಿಸ್ಥಿತಿ ಬಂದಿತ್ತಂತೆ. 1958ರಲ್ಲಿ ಚೈನಾ ಸರ್ಕಾರದ ಅಧಿಕೃತ ಗಣತಿಯ ಪ್ರಕಾರ 190 ಕೋಟಿ ಇಲಿಗಳು 200 ಕೋಟಿ ಗುಬ್ಬಚ್ಚಿಗಳ ಸಂಹಾರ ಮಾಡಲಾಗಿತ್ತಂತೆ. 1959ರಲ್ಲಿ 100 ಕೋಟಿ ಗುಬ್ಬಚ್ಚಿಗಳು, 150 ಕೋಟಿ ಇಲಿಗಳು, 10 ಕೋಟಿ ಕಿಲೋಗ್ರಾಂನಷ್ಟು ನೊಣಗಳು, 1 ಕೋಟಿ 10 ಲಕ್ಷ ಕಿಲೋಗ್ರಾಂನಷ್ಟು ಸೊಳ್ಳೆಗಳನ್ನು ಕೊಲ್ಲಲಾಗಿತ್ತಂತೆ. ನಿಜ ಹೇಳಬೇಕಂದ್ರೆ ಇಂತಹ ಸಂಖ್ಯೆಗಳು ಸರ್ಕಾರ ಕೊಟ್ಟಾಗ ಆ ಸರ್ಕಾರಗಳು ಖಂಡಿತ ಇನ್ಫ್ಲೇಟ್ ಮಾಡಿರ್ತಾರೆ. ಆದರೆ ಒಂದು ಮಾತಂತೂ ನಿಜ, 1960ರ ಒಳಗೆ ಚೈನಾ ದೇಶದಲ್ಲಿ ಹುಡುಕಿದರೂ ಸಿಗದಂತೆ ನಾಶವಾಗಿದ್ವು ಗುಬ್ಬಚ್ಚಿಗಳು. ನಿಸರ್ಗದೊಂದಿಗೆ ಮಾನವ ಸಹಬಾಳ್ವೆ ನಡೆಸಬೇಕು ಎಂಬ ಕನ್ಫ್ಯೂಷಿಯಸ್ ವಿಚಾರಧಾರೆಯಿಂದ ಹೊರಬಂದಿದ್ದ ಮಾವೋನ ಹೊಸ ಚೈನಾ ಮಾನವ ನಿಸರ್ಗವನ್ನೂ ಮೆಟ್ಟಿಸಬಲ್ಲ ಎಂಬ ಉದ್ಘೋಷದೊಂದಿಗೆ ಮುಂದುವರಿತಾ ಇತ್ತು. ವಿಪರ್ಯಾಸ ಏನು ಅಂದರೆ ಇವತ್ತಿಗೂ ಚೈನಾದಲ್ಲಿ ಇದೇ ನಂಬಿಕೆ ಅಚಲವಾಗಿದೆ. ಗುಬ್ಬಚ್ಚಿ 2.5 kg ಧಾನ್ಯ ಭಕ್ಷಿಸುತ್ತೆ ಎಂಬ ಖಡಾಖಂಡಿತ ನಂಬಿಕೆ ಇದ್ದ ಮಾವೋ ಎಂಬ ಸ್ವಘೋಷಿತ ವಿಜ್ಞಾನಿಗೆ ಒಂದು ವಿಷಯ ಗೊತ್ತಿರಲೇ ಇಲ್ಲ. ಗುಬ್ಬಚ್ಚಿಯ ಆಹಾರ ಪದ್ಧತಿಯಲ್ಲಿ ಕೇವಲ 25ರಿಂದ 30% ಮಾತ್ರ ಅವು ಧಾನ್ಯಗಳನ್ನು ತಿನ್ನುತ್ತವೆ. ಮಿಕ್ಕಿದ 75% ಆಹಾರ ಕ್ರಿಮಿಕೀಟಗಳದ್ದು. ಗುಬ್ಬಚ್ಚಿಗಳು ಬೆಳೆಗಳಿಗೆ ಮಾರಕ ಅಲ್ಲ, ಪೂರಕ. ಮಾವೋನ ಈ ಚಳುವಳಿಯನ್ನ ಚೈನಾದಲ್ಲಿ ವಿರೋಧಿಸಿದ್ದು ಕೇವಲ ಒಬ್ಬರೇ, ಸೋ ಶಿನ್ ಚೆಂಗ್ ಎಂಬ ಪ್ರಖ್ಯಾತ ಪಕ್ಷಿಶಾಸ್ತ್ರಜ್ಞ. ಆದರೆ ಚೈನಾ ಸರ್ಕಾರ ಅವರನ್ನ ಒಂದು ಅಪರಾಧಿ ಅಂತ ಘೋಷಣೆ ಮಾಡಿದರು. ಚೆಂಗ್ ಅಂತಹ ಪಕ್ಷಿಶಾಸ್ತ್ರಜ್ಞರಿಗೆ ಈ ಪಕ್ಷಿಗಳು ಬಂಡವಾಳಶಾಹಿ ಸಮಾಜದ ಗುರುತುಗಳು ಅಂತ ಬುದ್ಧಿವಾದ ಹೇಳಲಾಯ್ತಂತೆ. ಅವರ ಬಟ್ಟೆ ಮೇಲೆ ಪ್ರತಿಗಾಮಿ, ರಿಯಾಕ್ಷನರಿ ಅಂತ ಬರೆದಿರೋ ಲೇಬಲ್ನ ಅಂಟಿಸ್ಕೊಂಡು ತಿರುಗಾಡುವಂತೆ ಮಾಡಿದ್ರಂತೆ. ಒಂದು ಪಕ್ಷಿಯ ಚಿತ್ರನ ತುಂಡಾಗಿ ಮಾಡಿ ಅದನ್ನ ಮತ್ತೆ ನೀವು ಮರುಜೋಡಿಸಬೇಕು, ಇದೇ ನಿಮ್ಮ ಪರೀಕ್ಷೆ ಅಂತ ಕೂಡ ಮಾಡಿದ್ರಂತೆ. ಅದನ್ನು ಸರಿಯಾಗಿ ಜೋಡಿಸದೇ ಇದ್ದಾಗ ನೀವು ಈ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದೀರಾ, ನೀವು ಮತ್ತೊಮ್ಮೆ ಪಕ್ಷಿಶಾಸ್ತ್ರವನ್ನು ಓದಿ ಅಂತ ಒತ್ತಾಯ ಮಾಡಲಾಯ್ತಂತೆ. ಅದಷ್ಟೇ ಅಲ್ಲ, ಆ ವಿಶ್ವವಿದ್ಯಾಲಯದ ಕಾರಿಡಾರ್ಗಳಲ್ಲಿ ಇವರಿಂದ ಕಸ ಗುಡಿಸೋದು, ಅಲ್ಲಿನ ಶೌಚಾಲಯಗಳನ್ನು ಕೂಡ ಇವರ ಕೈಯಲ್ಲಿ ತೊಳಸಿದ್ರಂತೆ. ಒಂದು ನೈಸರ್ಗಿಕ ಶತ್ರು ಥರ ಇದ್ದಂತಹ ಗುಬ್ಬಚ್ಚಿಗಳು ನಾಮಾವಶೇಷ ಆಗಿರೋ ವಾತಾವರಣದಲ್ಲಿ ಮಿಡತೆಗಳಂತಹ ಕೀಟಗಳ ಸಂಖ್ಯೆ ಕೇವಲ 4 ವರ್ಷದಲ್ಲಿ ದ್ವಿಗುಣ ತ್ರಿಗುಣವಾಗಿ ಬೆಳೆದ ಬೆಳೆಗಳೆಲ್ಲ ಮಿಡತೆಗಳ ದಾಳಿಯಿಂದ ಸರ್ವನಾಶ ಆದವು. ದ ಗ್ರೇಟ್ ಲೀಪ್ ಫಾರ್ವರ್ಡ್ ಅನ್ನೋ ಅವೈಜ್ಞಾನಿಕ ಮಹತ್ವಾಕಾಂಕ್ಷೆಯ ಅಂಧತನ ಅರಿವಾಗೋ ಮುಂಚೆನೇ ಚೈನಾ ದೇಶ ತನ್ನ ಇತಿಹಾಸದಲ್ಲಿ ಎಂದೂ ಕಾಣದಂತಹ ಒಂದು ಭೀಕರ ಮಹಾಕ್ಷಾಮ ಎದುರಿಸಬೇಕಾಯಿತು. ಬೆಳೆಗಳು ನಾಶ ಮಾಡುವ ಕ್ರಿಮಿಗಳೇ ಇಲ್ಲ ಎಂದು ಎದೆ ಉಬ್ಬಿಸಿ ನಡಿಬೇಕಾಗಿದ್ದಂತಹ ಚೈನಾ ದೇಶದಲ್ಲಿ ಬೆಳೆನೇ ಇರಲಿಲ್ಲ. 1959ರಲ್ಲಿ ಬಂದೆರಗಿದ್ದಂತಹ ಈ ಮಹಾಕ್ಷಾಮ 1960ರವರೆಗೆ ಇಡೀ ದೇಶವನ್ನು ಬಡತನ ಮತ್ತು ಹಸಿವಿಗೆ ದೂಡಿತ್ತು. ಕೇವಲ 3 ವರ್ಷಗಳಲ್ಲಿ ಹಸಿವಿನಿಂದ ಕಂಗೆಟ್ಟು ಸತ್ತು ಹೋದ ಜನಗಳ ಸಂಖ್ಯೆ ಚೈನಾ ಸರ್ಕಾರದ ಅಧಿಕೃತ ಗಣತಿಯ ಪ್ರಕಾರ 1,50,00,000. ಯಾವುದೇ ಸರ್ಕಾರ ಇರಲಿ, ಇಂಥದ್ದೊಂದು ಟ್ರ್ಯಾಜಿಡಿ ಆದಾಗ ತಮ್ಮ ಮುಖ ಉಳಿಸ್ಕೊಳ್ಳೋಕ್ಕೆ ಇಂತಹ ಸಂಖ್ಯೆಗಳನ್ನು ಗಣನೀಯವಾಗಿ ಇಳಿಸಿ ತೋರಿಸ್ತಾರೆ. ಒಂದು ಅಂದಾಜಿನ ಪ್ರಕಾರ ಸತ್ತ ಜನಗಳ ಸಂಖ್ಯೆ 3 ಕೋಟಿಯಿಂದ 5,50,00,000 ಇರಬಹುದಂತೆ. ಹಸಿವಿನ ನಿರ್ಮಮ ಕ್ರೂರತೆ ಎಷ್ಟು ಇತ್ತು ಅಂದರೆ ಚೈನಾದ ಒಬ್ಬ ನಿವೃತ್ತ ಪತ್ರಕರ್ತರಾದ ಯಾಂಗ್ ಜಿ ಶೆಂಗ್ ಹೇಳ್ತಾರೆ, ಅನೇಕ ಪ್ರದೇಶಗಳಲ್ಲಿ ಹಸಿವಿನಿಂದ ಕಂಗೆಟ್ಟ ಹೆತ್ತವರು ತಾವು ಉಳಿಯೋಕ್ಕೋಸ್ಕರ ಸತ್ತಂತಹ ತಮ್ಮ ಮಕ್ಕಳ ದೇಹಗಳನ್ನು ತಿಂದ್ರಂತೆ.
ಇನ್ನು ಕೆಲವು ಕಡೆ ಕೆಲವು ಜನಗಳು ಹಸಿವಿನಿಂದ ಸತ್ತಂತಹ ತಮ್ಮ ತಂದೆ ತಾಯಿಯ ಹೆಣಗಳನ್ನು ಹೆಕ್ಕಿ ತಿಂದ್ರಂತೆ. ಆದರೆ ಇತಿಹಾಸ ಪುಟಗಳ ವಿಪರ್ಯಾಸ ನೋಡಿ. ಗುಂಡಿಟ್ಟು ಜನಗಳನ್ನು ಕೊಂದವರನ್ನ ಕ್ರೂರಿ ಅಂತ ಬರೀತಾರೆ. ಆದರೆ ತಮ್ಮ ಅಧಿಕಾರ ಲಾಲಸೆ, ತಮ್ಮ ಅಧಿಕ ಪ್ರಸಂಗದಿಂದ ಈ ರೀತಿ ಹಸಿವಿನಿಂದ ಕೊಂದಂತಹ ನಾಯಕರಾದಂತಹ ಮಾವೋ, ಚರ್ಚಿಲ್ ಇನ್ನೂ ಇತಿಹಾಸ ಪುಟಗಳಲ್ಲಿ ಹೀರೋಗಳೇ. ಇಂತಹ ಪರಿಸ್ಥಿತಿಯಲ್ಲೂ ತಮಗೆ ಕೊಟ್ಟ ಶಿಕ್ಷೆಗಳಿಂದ ತಗ್ಗದ ಪಕ್ಷಿಶಾಸ್ತ್ರಜ್ಞ ಚಂಗ್ ಅವರು ಗುಬ್ಬಚ್ಚಿಗಳ ರಕ್ಷಣೆಗೆ ಒತ್ತಾಯಿಸ್ತಾನೇ ಇದ್ರಂತೆ. ಬಂದು ಎರಗಿದ್ದಂತಹ ಮಹಾಕ್ಷಾಮದ ಹೊಡೆತದಿಂದ ತಾವು ಮಾಡಿದ್ದ ತಪ್ಪಿನ ಅರಿವಾಗಿದ್ದ ಚೈನಾ ಸರ್ಕಾರ ಏನೊಂದೂ ದೊಡ್ಡ ಸುದ್ದಿ ಮಾಡದೆ ಈ 4 ಕ್ರಿಮಿಗಳ ಪಟ್ಟಿಯಿಂದ ಗುಬ್ಬಚ್ಚಿಯ ಹೆಸರನ್ನು ನಿಧಾನವಾಗಿ ತೆಗೆದುಹಾಕಿ ತಿಗಣೆಯನ್ನು 4ನೇ ಕ್ರಿಮಿಯಾಗಿ ಸೇರ್ಪಡಿಸಿದರು. 1960ರ ಏಪ್ರಿಲ್ ತಿಂಗಳಲ್ಲಿ ಗುಬ್ಬಚ್ಚಿಗಳ ಮಾರಣ ಹೋಮ ನಿಲ್ಲಿಸೋಕೆ ಆಜ್ಞೆ ಮಾಡಲಾಗಿತ್ತು. ಗುಬ್ಬಚ್ಚಿಗಳಿಲ್ಲದೆ ನಾಶವಾಗ್ತಾ ಇದ್ದ ಬೆಳೆ ರಕ್ಷಣೆಗೆ ಮತ್ತು ಗುಬ್ಬಚ್ಚಿಗಳ ಪುನರುತ್ಥಾನಕ್ಕೆ ರಷ್ಯಾ ದೇಶದಿಂದ ಸಾವಿರಾರು ಗುಬ್ಬಚ್ಚಿಗಳನ್ನು ಆಮದು ಕೂಡ ಮಾಡಿಕೊಳ್ಳಾಯ್ತಂತೆ. ಇಂಥದ್ದೊಂದು ಬಹುದೊಡ್ಡ ಪಾಠ ಪ್ರಕೃತಿ ಮಾತೆ ನಮಗೆ ಕಲಿಸೋಕೆ ಪ್ರಯತ್ನಿಸಿದ್ರು ನಾವು ಪಾಠ ಕಲ್ತಿದ್ವಾ? ಇವತ್ತು ಪ್ರಪಂಚ 6ನೆಯ ಮಹಾ ಸರ್ವನಾಶದತ್ತ ಹೊರಟಿದೆ. ಕಳೆದ 100 ವರ್ಷಗಳಲ್ಲಿ 500ಕ್ಕೂ ಹೆಚ್ಚು ಜೀವ ಪ್ರಭೇದಗಳು ಮನುಷ್ಯನ ಇಂಟರ್ಫಿಯರೆನ್ಸ್ನಿಂದ ಶಾಶ್ವತವಾಗಿ ಅಳಿದು ಹೋಗಿದ್ದಾವೆ. ಇವತ್ತು ಮನುಷ್ಯ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ತಂತ್ರಜ್ಞಾನ ಕಂಡುಹಿಡಿದಿದ್ದೀನಿ ಅಂತ ಎಷ್ಟೇ ಬೆನ್ನು ತಟ್ಕೊಂಡ್ರೂ ನಿಸರ್ಗವನ್ನು ನಾವು ಗೆಲ್ಲಲಾರೆವು ಅನ್ನೋ ಒಂದು ಕಾಮನ್ ಸೆನ್ಸ್ ಇನ್ನೂ ನಮ್ಮ ಅರಿವಿಗೆ ಬಂದಿಲ್ಲ. ಬಹುಶಃ ಬರೋದು ಇಲ್ವೇನೋ. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹರಟೆಯೊಂದಿಗೆ. ನಮಸ್ಕಾರ.